ಕೇಂದ್ರ ಸರ್ಕಾರದಿಂದ ಜಾತಿ ಗಣತಿ ತೀರ್ಮಾನ ಹಿನ್ನೆಲೆ ಕೂಡಲ ಸಂಗಮದಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ನಮ್ಮ ಪ್ರಣಾಳಿಕೆಯಲ್ಲೇ ಹೇಳಿದ್ದೆವು, ಸಾಮಾಜಿಕ ಆರ್ಥಿಕ ಜಾತಿ ಜನಗಣತಿ ಮಾಡ್ತೇವೆ ಎಂದು. ನಮಗೆ ಗೊತ್ತಿಲ್ಲ ಅವರು ಯಾವ ಜಾತಿ ಗಣತಿ ಮಾಡ್ತಾರೆ ಅಂತ. ಅವರು ಸಾಮಾಜಿಕ ಜನಗಣತಿ ಮಾಡ್ತಾರಾ, ಆರ್ಥಿಕ ಜನಗಣತಿ ಮಾಡ್ತಾರಾ ಅಥವಾ ಜಾತಿ ಜನಗಣತಿ ಮಾಡ್ತಾರಾ ನನಗೆ ಗೊತ್ತಿಲ್ಲ. ಅದನ್ನ ನೋಡ್ಬಿಟ್ಟು ನಾನು ಹೇಳ್ತೇನೆ. ಕೇವಲ ಈಗಿನದ್ದು ಜಾತಿ ಗಣತಿ ಜನಗಣತಿ ಮಾಡ್ತೀವಿ ಎಂದು ಹೇಳಿದ್ದಾರೆ. ಸಾಮಾಜಿಕ ಆರ್ಥಿಕ ಸರ್ವೆ ಬಹಳ ಮುಖ್ಯ. ಸಾಮಾಜಿಕ ನ್ಯಾಯ ಕೊಡಬೇಕೆಂದ್ರೆ ಸಾಮಾಜಿಕ ಆರ್ಥಿಕ ಸರ್ವೆ ಮಾಡಬೇಕಾಗುತ್ತದೆ ಎಂದ ಸಿಎಂ ಸಿದ್ದರಾಮಯ್ಯ ಅವರು, ರಾಜ್ಯದಲ್ಲಿ ಜಾತಿ ಗಣತಿ ಮಾಡಿರೋದನ್ನ ಕ್ಯಾಬಿನೆಟ್ನಲ್ಲಿ ಮಂಡಿಸಿದ್ದೇವೆ. ಎಲ್ಲ ಸಚಿವರಿಗೆ ಒಪ್ಪಿಗೆ ಕೊಡಿ ಅಂತ ಹೇಳಿದ್ದೇನೆ. ಅವರು ಒಪ್ಪಿಗೆ ಕೊಟ್ಟ ಮೇಲೆ ಮತ್ತೆ ಕ್ಯಾಬಿನೆಟ್ ಮುಂದೆ ತಗೊಂಡು ಚರ್ಚೆ ಮಾಡ್ತೀನಿ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ. ಯುದ್ಧ ಅನಿವಾರ್ಯ ಆದರೆ ಯುದ್ಧ ಮಾಡ್ತೀನಿ, ವಿರೋಧ ಇಲ್ಲ. ಯುದ್ಧ ಮಾಡೋಕ್ಕೆ ಪಾಕಿಸ್ತಾನ ಮೇಲೆ ಯುದ್ಧ ಮಾಡಿ ಭಯೋತ್ಪಾದನೆ ಮೂಲೋತ್ಪಾಟನೆ ಮಾಡಬೇಕು, ಭಯೋತ್ಪಾದನೆಯನ್ನು ನಾಶ ಮಾಡಬೇಕು. ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕು. ಮತ್ತು ಎಲ್ರಿಗೂ ಭದ್ರತೆ ಸೆಕ್ಯೂರಿಟಿ ಕೊಡಬೇಕು. ದಟ್ ಈಸ್ ವಾಟ್ ಐ ಮೀನ್ಟ್. ನಾನು ಯುದ್ಧ ಮಾಡಬೇಡಿ ಅಂತ ಹೇಳಿಲ್ಲ. ಯುದ್ಧ ಮಾಡೋದಾದರೆ ಮಾಡಿ ಭಯೋತ್ಪಾದನೆಯನ್ನು ಕೂಡ ನಾಶ ಮಾಡಿ. ವಿರುದ್ಧ ಮಾಡಿ ಪಾಕಿಸ್ತಾನದವರನ್ನು ಬಗ್ಗು ಬಡಿದಿದ್ರು. ಸುಮಾರು 80,000 ಜನ ಸೈನಿಕರನ್ನು ಶರಣಾಗತರಾಗಿದ್ದರು. ಪಾಕಿಸ್ತಾನ ಸೈನಿಕರು 80,000 ಜನ ಶರಣಾಗತರಾಗಿದ್ದರು. ಸರ್, ಇದೇ ಈ ಟೆರರಿಸ್ಟ್ ವಿಚಾರ ಡಿಲೀಟ್ ಮಾಡಿದೆ ಎಲ್ಲೋ ಅದೊಂದು ಕಡೆ ಈ ಕಾಂಗ್ರೆಸ್ಗೆ ತಿರುಗುಬಾಣ ಆಗ್ತಾ ಇದ್ದಾವೆ ಇಂಥವೆಲ್ಲ. ಗೊತ್ತಿಲ್ಲ ನೋಡಿಯಪ್ಪ, ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಮಾಡ್ತಾರೆ ಏನು ಅಂತ ಗೊತ್ತಿಲ್ಲ. ಅವೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು, ಗೊತ್ತಾಯ್ತಲ್ಲ. ನರೇಂದ್ರ ಮೋದಿ ಅವ್ರದ್ದು ಮಾಡಬಾರ್ದು, ಇನ್ನೊಂದಿಬ್ಬರದ್ದು ಕೂಡ ಮಾಡಬಾರ್ದು, ಯಾರ್ದು ಮಾಡಬಾರ್ದು. ಸ್ವಾತಂತ್ರ್ಯ ಇದೆ ಅಂತೇಳಿ ನಮಗೆ ವಾಕ್ ಸ್ವಾತಂತ್ರ್ಯ ಇದೆ, ವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂತ ಏನೆಲ್ಲ ಮಾಡೋಕ್ಕಾಗಲ್ಲ. ಅದು ಇನ್ನೊಬ್ಬರಿಗೆ ಡಿಫೇಮ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಇನ್ನೊಂದು ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಏನು ತೀರ್ಮಾನ ಮಾಡ್ತದೆ ಅದಕ್ಕೆ ನಾವೆಲ್ಲ ಬೆಂಬಲ.